ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 154 ಇಂದಿನ ಸಂಚಿಕೆಯಲ್ಲಿ ಆದಿ ಮತ್ತು ಮೈಕಲ್ ಇಬ್ಬರು ಶಾಕ್ನಲ್ಲಿ ಆನಂದ್ ಮಾತನ್ನು ಕೇಳುತ್ತಾ, ಅಂದರೆ ನಿಮ್ಮ ತಮ್ಮ ಸುಮಂತ್ ಈಗ ಇದ್ದಾರಾ ಎಂದು ಕೇಳಿದ್ರು. ಆನಂದ್, ಅವನನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಕಳ್ಕೊಂಡು ಆಸರೆ ಇಲ್ಲದೆ ಇಲ್ಲಿಗೆ ಬಂದು ಸೇರಿಕೊಂಡು, ಒಂದು ಕಡೆ ನನ್ನ ತಮ್ಮ ಪ್ರಜ್ಞೆ ಇಲ್ಲದೆ ಹಾಸ್ಪಿಟಲ್ ಸೇರಿದ, ಇನ್ನೊಂದು ಕಡೆ ಈ ರಾಜಕಾರಣಿಗಳ ಕಣ್ಣು ನಮ್ಮ ಮೇಲೆ ಬಿತ್ತು ನನ್ನ ತಮ್ಮ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಪಡೆದುಕೊಳ್ಳೋಕ್ಕೆ. ಎಲ್ಲರಿಂದ ತಪ್ಪಿಸ್ಕೊಂಡು ನಾವು ಸಾಮಾನ್ಯ ಜನರಂತೆ ಇಲ್ಲಿ ಅಡಗಿ ಬದುಕ್ತಿದ್ದೀವಿ. ಈಗಷ್ಟೇ ಸ್ವಲ್ಪ ದಿನದಲ್ಲಿ ನನ್ನ ತಮ್ಮ ಸುಮಂತ್ಗೆ ಪ್ರಜ್ಞೆ ಬಂತು. ಅವನು ಕಣ್ಬಿಟ್ಟಾಗ ತನ್ನ ಗೆಳೆಯ ಸುಮಂತ್ ಸತ್ತೋದ ಎಂದು ಅಳುತ್ತಿದ್ದ. ಯಾಕೆ, ಏನಾಯಿತು ಎಂದು ಕೇಳಿದ್ರೆ ಅವನು ಏನನ್ನೂ ಹೇಳಿಲ್ಲ. ಬದಲಿಗೆ ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಅವರು ಇಂಡಿಯಾಗೆ ಬಂದರೆ ನಮ್ಮ ಸಮಸ್ಯೆ, ಜೊತೆಗೆ ತನ್ನ ಗೆಳೆಯ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಯಾವಾಗಲೂ ಏನೇನೋ ಮಾಡ್ತಿದ್ದ ತನ್ನ ಲ್ಯಾಪ್ಟಾಪ್ನಲ್ಲಿ. ಈಗ ಸ್ವಲ್ಪ ದಿನದ ಹಿಂದಷ್ಟೇ ನೀವು ಇಂಡಿಯಾಗೆ ಬಂದಿದ್ದೀರಾ ಎಂದು ನಿಮ್ಮ ನಂಬರ್ ತಗೊಂಡಿದ್ದ. ನಿನ್ನೆ ಕಾಲ್ ಮಾಡಿದ್ದು ಅವನೇ. ಹಾಗೆ ಕಾಲ್ ಮಾಡಿದ್ರೆ ನೀವೇ ಹುಡುಕಿ ಬರ್ತೀರಾ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಆದ್ಯನಾಥ್ ಸರ್ ಬಂದೇ ಬರ್ತಾರೆ ಅಂತ ಈಗಷ್ಟೇ ಹೊರಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ ಅಂದರು. ಆದಿ ಮತ್ತು ಮೈಕಲ್ ಆನಂದನೊಂದಿಗೆ ಸುಮಂತ್ನ ಸಾವಿನ ಬಗ್ಗೆ ಮತ್ತು ಆತನ ಜೀವನದ ಕರಾಳ ಅಧ್ಯಾಯದ ಬಗ್ಗೆ ಮಾತಾಡುತ್ತಿದ್ದರು. ಕೋಣೆಯಲ್ಲಿನ ವಾತಾವರಣ ತುಂಬ ಗಂಭೀರವಾಗಿತ್ತು. ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ತೆಗೆದು ಒಳಗೆ ಬಂದ ಶಬ್ದ ಕೇಳಿತು. ಮೂವರು ಏಕಕಾಲಕ್ಕೆ ಆ ಕಡೆ ನೋಡಿದ್ರು. ಅಲ್ಲಿ ನಿಂತಿದ್ದ ಹುಡುಗನನ್ನು ನೋಡಿ ಆದಿ ಕ್ಷಣಕಾಲ ಶಾಕ್ ಆದ. ಕಟುಮಸ್ತಾದ ದೇಹ, ಸುಮಂತನದೇ ಎತ್ತರ, ಅದೇ ವಯಸ್ಸು. ಅವನು ನೇರವಾಗಿ ಬಂದು ಆದಿಯ ಪಾದಗಳಿಗೆ ನಮಸ್ಕರಿಸಿ, ಮಾಸ್ಟರ್, ನಿಮ್ಮನ್ನು ಭೇಟಿಯಾಗ್ತೀನಿ ಅಂದ್ಕೊಂಡಿರಲಿಲ್ಲ. ನನ್ನಿಂದ ನಿಮಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂದ. ಅವನ ಧ್ವನಿಯಲ್ಲಿ ಆರಾಧನೆ ಮತ್ತು ಸಂಭ್ರಮ ಎದ್ದು ಕಾಣ್ತಿತ್ತು. ಆನಂದ್ ನಗತ, ನೋಡಿ ಸರ್, ಅವನ ಸಂಭ್ರಮಕ್ಕೆ ಪಾರವೇ ಇಲ್ಲ. ಇವನು ಕೂಡ ಸುಮನ್ ಜೊತೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ಅಂದರು. ಆದಿ ಎದ್ದು ನಿಂತು ಆ ಹುಡುಗನ ಭುಜ ಹಿಡಿದು ಒಂದೆರಡು ಕ್ಷಣ ದೀರ್ಘವಾಗಿ ನೋಡಿ, ಮಾರ್ಷಲ್ ಪ್ರಾಕ್ಟೀಸ್ನ ಯಾವತ್ತೂ ಬಿಡಬೇಡ ಎಂದವನು ಮರುಕ್ಷಣ ಸಣ್ಣದಾಗಿ, ನಿಮ್ಮನ್ನು ನೋಡ್ತಿದ್ರೆ ನನ್ನ ಸುಮಂತ್ ನನ್ನ ಕಣ್ಣ ಮುಂದೆನೇ ಬಂದು ನಿಂತಂತೆ ಭಾಸವಾಗುತ್ತಿದೆ. ಮುಖದ ಲಕ್ಷಣಗಳು ಬದಲಾಗಿದ್ದರೂ ನಿನ್ನ ಎತ್ತರ, ನಿನ್ನ ಫಿಟ್ನೆಸ್ ಎಲ್ಲವೂ ನನ್ನ ಸುಮಂತ್ನಂತೆಯೇ ಇದೆ ಎಂದ ಆದಿಯ ಧ್ವನಿ ಗದ್ಗದಿತವಾಗಿತ್ತು. ಅದನ್ನು ಕೇಳಿ ಆ ಹುಡುಗನ ಕಣ್ಣುಗಳು ತುಂಬಿ ಬಂದವು. ಮಾಸ್ಟರ್, ಎಷ್ಟೋ ವರ್ಷಗಳ ಕಠಿಣ ತಪಸ್ಸಿಗೆ ಒಲಿದ ದೇವರು ಸಾಕ್ಷಾತ್ ಪ್ರತ್ಯಕ್ಷವಾಗಿ ವರ ಕೊಟ್ಟಷ್ಟು ಖುಷಿಯಾಗ್ತಿದೆ ನನಗೆ ಎಂದು ಭಾವುಕನಾಗಿ ನುಡಿದ. ಆದಿ ಅವನ ಮುಕ್ತ ಪ್ರೀತಿಯನ್ನು ಕಂಡು ಏನನ್ನ ನೀಡಬೇಕು ಎಂದು ತೋಚದೆ ತನ್ನ ಬೆರಳಲ್ಲಿದ್ದಂಥ ಪ್ಲಾಟಿನಂ ಉಂಗುರವನ್ನು ಕಳಚಿ ಅವನ ಕೈಗಿಟ್ಟ. ಇದು ನನ್ನ ಗುರುತಾಗಿ ಇಟ್ಕೋ ಅಂತ. ಅದನ್ನು ಪಡೆದ ಆ ಹುಡುಗ ಚಿಕ್ಕ ಮಗುವಿನಂತೆ ಸಂಭ್ರಮಿಸಿದ. ಆದರೆ ಮರುಕ್ಷಣವೇ ಅವನ ಮುಖ ಗಂಭೀರವಾಯಿತು. ಮಾಸ್ಟರ್, ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಏನೋ ಕೊಡಬೇಕು. ಅದು ನನ್ನ ಗೆಳೆಯ ಸುಮಂತ್ ನಿಮಗೆ ಕಳಿಸಿದ ಕೊನೆಯ ಗಿಫ್ಟ್ ಎಂದು ಹೇಳಿ ರೂಮ್ ಒಳಗೆ ಹೋಗಿ ಒಂದು ಚಿಪ್ನ ತಂದು ಆದಿಯ ಕೈಯಲ್ಲಿ ಇಟ್ಟ. ತಕ್ಷಣ ಆದಿ ಕುತೂಹಲದಿಂದ, ನಿನ್ನ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದಾ ಎಂದು ಕೇಳ್ದ. ಅದಕ್ಕೆ ಹುಡುಗ, ಅಯ್ಯೋ ಮಾಸ್ಟರ್, ನೀವದನ್ನು ಕೇಳಬೇಕಾ, ಇದು ನಿಮ್ಮದೇ ಎಂದು ಲ್ಯಾಪ್ಟಾಪ್ನ ತೆಗೆದುಕೊಟ್ಟ. ಆದಿ ತನ್ನ ID ಬಳಸಿ ಆ ಚಿಪ್ನಲ್ಲಿದ್ದ ಮಾಹಿತಿಯನ್ನು ತೆರೆದ. ಅಷ್ಟೇ, ಆದಿಗೆ ಅದನ್ನು ನೋಡಿ ತಲೆ ಸುತ್ತಿದಂತಾಯಿತು. ಅದರಲ್ಲಿ ಸುಮಂತ್ ತಾನು ಹುಡುಕುತ್ತಿದ್ದ ಆ ಸೀಕ್ರೆಟ್ ವ್ಯಕ್ತಿಯ ಅಸಲಿ ಮುಖವಾಡವನ್ನು ಬಯಲು ಮಾಡಿದ್ದ. ಸುಮಂತ್ ಆ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುವ ಮುನ್ನವೇ ತನ್ನ ಗೆಳೆಯನ ಬಳಿ ಆ ಚಿಪ್ನ ನೀಡಿ, ನಾನು ಹಿಂತಿರುಗದಿದ್ದರೆ ಇದನ್ನು ನಮ್ಮ ಬಾಸ್ಗೆ ತಲುಪಿಸು ಎಂದು ಜವಾಬ್ದಾರಿ ವಹಿಸಿದ್ದ. ಅದು ಸುಮಂತನ ಕೊನೆಯ ಆಸೆಯಾಗಿತ್ತು. ಆದಿಗೆ ಕೋಪನ
ತಡೆಯೋಕ್ಕಾಗಲಿಲ್ಲ. ಅಲ್ಲು ಕಚ್ಚಿ ದವಡೆ ಬಿಗಿದ. ತಾನು ಇದುವರೆಗೂ ಯಾರನ್ನ ಅತಿಯಾಗಿ ನಂಬಿದ್ದನೋ, ಯಾರನ್ನು ತನ್ನ ನೆರಳು ಎಂದು ಭಾವಿಸಿದ್ದನೋ ಅದೇ ವ್ಯಕ್ತಿ ತನ್ನ ಬೆನ್ನ ಹಿಂದೆ ಕುಳಿತು ತನ್ನನ್ನು ಮುಗಿಸಲು ಎಷ್ಟೋ ಮುಗ್ಧ ಜೀವಗಳ ಜೊತೆ ಆಟವಾಡಿ ಇಷ್ಟೆಲ್ಲ ಕ್ರೌರ್ಯದಿಂದ ಮೆರೆದಿದ್ದಾನೆ ಎಂಬ ಸತ್ಯವನ್ನ ಅರಿತಾಗ ಆದಿಯ ಕಣ್ಗಳು ಕೆಂಡದಂತಾದವು. ಸುಮಂತ್ ಸಾವಿಗೆ ಕಾರಣವಾದ ಆ ಕರಾಳ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳುವ ಛಲ ಈಗ ಆದಿಯ ಮನಸ್ಸಲ್ಲಿ ಇನ್ನಷ್ಟು ದಟ್ಟವಾಗಿ ಮನೆ ಮಾಡಿತು. ಆದಿ ಮುಖ ಕೆಂಪಾಗಿರೋದನ್ನು ನೋಡಿ ಎಲ್ಲರೂ ಸೈಲೆಂಟ್ ಆಗಿದ್ರೆ ಮೈಕಲ್ ಅವರು ಆದಿ ಎಂದು ಅವನ ತೊಡೆಯ ಮೇಲೆ ಇರುವಂಥ ಲ್ಯಾಪ್ಟಾಪ್ನ ತಗೊಂಡು ನೋಡಿದವರಿಗೂ ಕೂಡ ಶಾಕ್ ಆದಿತ್ತು. ಆದಿ ಎಂದು ಮೈಕಲ್ ಅವರು ಕೂಡ ಶಾಕ್ನಲ್ಲೇ ನೋಡಿದ್ರೆ ಆದಿಯ ಕೋಪದ ಕಣ್ಗಳು ಮೈಕಲ್ ಅವರ ಕಡೆ ನೋಡಿ, ಮಾಸ್ಟರ್, ಪಕ್ಕದಲ್ಲೇ ಇರುವವನ ಬಿಟ್ಟು ಎಲ್ಲೋ ಇರುವ ವ್ಯಕ್ತಿಗಳನ್ನೆಲ್ಲ ಅನುಮಾನ ಪಡ್ತಿದ್ದೋ ಮಾಸ್ಟರ್. ಈಗ ಈ ಕತೆಗೆ ಒಂದು ಅಂತ್ಯ ಸಿಕ್ಕಿದೆ. ಇವನ ಕಣ್ಣ ಮುಚ್ಚಾಲೆ ಆಟಕ್ಕೆ ತೆರೆ ಎಳೆಯೋ ಸಮಯ ಬಂದಿದೆ ಎಂದು ಎದ್ದು ನಿಂತ. ಆನಂದ್ ಮತ್ತೆ ಆ ಹುಡುಗ ಗಾಬರಿಯಾಗಿ ಅದು ಎಂದು ಏನೋ ಹೇಳಕ್ಕೆ ನೋಡಿದ್ರು. ಆದಿ ಒಮ್ಮೆ ಆನಂದ್ ಮತ್ತೆ ಆ ಮನೆಯ ಪರಿಸ್ಥಿತಿನ ನೋಡಿ ನೀವು ನನಗೆ ಎಂಥ ಫೇವರ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ಆದರೆ ನಾನು ಇದಕ್ಕೆ ಬೆಲೆ ಕಟ್ತಿದ್ದೀನಿ ಅಂದ್ಕೊಳ್ಳದೆ ನಾನು ಕೊಡೋದನ್ನು ಮರು ಮಾತಾಡದೆ ನೀವು ತಗೊಂಡ್ರೆ ನನಗೆ ನೆಮ್ಮದಿ ಎಂದು ಯಾರಿಗೋ ಕಾಲ್ ಮಾಡಿ ಬಿಲ್ಲಾ ಸಂಸ್ಥೆ ಕಡೆಯಿಂದ ಒಂದು ಸೆಕ್ಯೂರಿಟಿ ಇರುವ ಏರಿಯಾದಲ್ಲಿ ಫ್ಲಾಟ್ ಬೇಕು, ಅದು ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ಆಗಬೇಕು, ನಾನು ಡೀಟೇಲ್ಸ್ ಕಳಿಸ್ತೀನಿ ಎಂದ. ಮೈಕಲ್, ಆದಿ, ಈಗ ಮನೆ ವ್ಯವಸ್ಥೆ ಆಯಿತು, ಆದರೆ ಆ ರಾಜಕಾರಣಿ ಯಾರು ಅಂತ ತಿಳಿಯೋಕೆ ಇಷ್ಟಪಡಲ್ವಾ ಎಂದರು. ಆದಿ ಹುಬ್ಬುಗಳು ಗಂಟಾಗಿ ಸುಮಂತ್ ಕಡೆ ನೋಡುತ್ತಾ, ಆ ಪೊಲಿಟಿಕಲ್ ವ್ಯಕ್ತಿ ಹೆಸರೇನು ಎಂದ. ಆ ಸುಮಂತ್ ಜಯಂತ್ ಅಯ್ಯರ್ ಎಂದ. ಈ ಮಾತು ಕೇಳಿ ಆದಿ ವಾಟ್ ಎಂದ ಶಾಕ್ನಲ್ಲಿ. ಮೈಕಲ್, ಹೌದು, ಇವರು ಹೇಳಿದ ಡೀಟೇಲ್ಸ್ ನೋಡಿದಾಗ ನಾನು ಚೆಕ್ ಮಾಡಿದೆ. ನಿಮ್ಮ ಚಿಕ್ಕಪ್ಪ ಅಂದರೆ ಅಯ್ಯರ್ ಫ್ಯಾಮಿಲಿ ವ್ಯಕ್ತಿಯಿಂದಾನೇ ಇಷ್ಟೆಲ್ಲ ಹಗರಣ ನಡೆದಿರೋದು. ಅಷ್ಟೇ ಅಲ್ಲ ಆದಿ, ಈ ವ್ಯಕ್ತಿಯಿಂದ ಇವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ತೊಂದರೆ ಆಗಿದೆ. ಅಷ್ಟೆಲ್ಲ ಆಸ್ತಿ ಇದ್ದರೂ ಆ ವ್ಯಕ್ತಿಗೆ ಯಾಕಿಷ್ಟು ದುಡ್ಡಿನ ದಾಹನೋ ಗೊತ್ತಿಲ್ಲ ಅಂದರು. ಆದಿ, ದಾಹ ಇಳಿಸೋಣ ಎಂದವನು ಯಾರಿಗೋ ಕಾಲ್ ಮಾಡಿ, ನಾನು ಮಿನಿಸ್ಟರ್ ಜಯಂತ್ ಅಯ್ಯರ್ನ ಮೀಟ್ ಮಾಡಬೇಕು, ಟೈಮ್ ಫಿಕ್ಸ್ ಮಾಡು, ಹಾಗೆ ನನ್ನ ಹುಡುಗರಿಗೆ ಬಾರೋ ಕೇಳು ಎಂದವನ ಮನದಲ್ಲಿ ಕೊಡೋದೆಲ್ಲ ಇವತ್ತು ಚುಕ್ತ ಮಾಡಿ ಬಿಡೋಣ, ಅವರ ದುಡ್ಡಿನ ದಾಹನ ಇವತ್ತು ತೀರಿಸಿ ಮುಕ್ತಿ ಕೊಡಿಸ್ತೀನಿ ಎಂದುಕೊಂಡ. ಆನಂದ್ ಮೈಕಲ್ ಹೇಳಿದ ಮಾತು ಕೇಳಿ, ಅದಕ್ಕೆ ಅನಿಸುತ್ತೆ ಸುಮಂತು ನನಗೆ ಸಹಾಯ ಮಾಡೋಕ್ಕೆ ಬರೀ ನಮ್ಮ ಬಾಸಿಂದ ಮಾತ್ರ ಸಾಧ್ಯ ಅಂದಿದ್ದು ಎಂದು ಯೋಚಿಸ್ತಿದ್ದ. ಅಷ್ಟೊತ್ತಿಗೆ ಆದಿಗೆ ಫೋನ್ ಬಂತು. ಆದಿ ಫೋನ್ನ ರಿಸೀವ್ ಮಾಡಿ, ಹಲೋ, ನಾನಿರೋ ಲೊಕೇಶನ್ ಶೇರ್ ಮಾಡ್ತೀನಿ, ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡಿ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು, ಯಾವುದಕ್ಕೂ ತೊಂದರೆ ಬರಬಾರದು ಎಂದ ಖಡಕ್ಕಾಗಿ. ಆ ಕಡೆಯಿಂದ ಎಸ್ ಸರ್ ಎನ್ನುವ ಆಜ್ಞೆಯ ಪಾಲನೆ ಇತ್ತು. ಆದಿ ಆನಂದ್ ಮತ್ತು ಆ ಸುಮಂತ್ ಅನ್ನೋ ಹುಡುಗನ ಮುಂದೆ ನಿಂತು, ನೋಡಿ, ಇವತ್ತು ನೀವು ಇಂಥ ಪರಿಸ್ಥಿತಿಗೆ ಬರೋಕ್ಕೆ ಒಂದು ರೀತಿ ನನಗೆ ಸಂಬಂಧಪಟ್ಟ ವ್ಯಕ್ತಿಯೇ ಕಾರಣ. ಹಾಗಾಗಿ ಇವತ್ತು ಎಲ್ಲವನ್ನ ವಾಪಸ್ ಕೊಡ್ತಿದ್ದೀನಿ. ಆ್ಯಂಡ್ ಸುಮಂತ್, ನಿನ್ನ ಎಲ್ಲ ಡೀಟೇಲ್ಸ್ ಸೆಂಡ್ ಮಾಡು ರಮೇಶ್ ಬಿಲ್ಲಾ ಅನ್ನೋರಿಗೆ, ಅವರು ನಿನಗೆ ಸರಿಯಾದ ಆಫರ್ ಕೊಡ್ತಾರೆ. ಹಾಗೆ ನಿಮಗೆ ಒಂದು ಫ್ಲಾಟ್ ನಮ್ಮ ಬಿಲ್ಲಾ ಸಂಸ್ಥೆಯಿಂದ ಸಿಗುತ್ತೆ. ಹಾಗೆ ಆನಂದ್, ನಿಮಗೆ ಯಾವುದಾದರೂ ಕೂತು ಕೆಲಸ ಮಾಡುವ ವ್ಯವಸ್ಥೆ ಆಗುತ್ತೆ ಎಂದು ಒಮ್ಮೆ ಎಲ್ಲರನ್ನ ನೋಡಿ ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಹಾಗೆ ಇನ್ಮುಂದೆ ನೀವು ಯಾರಿಗಾಗಿನೋ ಹೆದರೋ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಕಾವಲಿಗೆ ಈ ಆದಿ ಇರ್ತಾನೆ. ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಯಾವುದೇ ತೊಂದರೆ ಆದರೂ ಯಾವುದೇ ಸಮಯವಾದರೂ ನನಗೆ ಕಾಲ್ ಮಾಡಿ ಸಾಕು, ಮುಂದಿನದು ನಾನು ನೋಡ್ಕೊಳ್ತೀನಿ. ಇದು ನಾನು ನಿಮಗೆ ಕೊಡ್ತಿರೋ ಮಾತು ಎಂದ ಗಂಭೀರವಾಗಿ. ಅವನ ಮಾತು ಕೇಳಿ ಆನಂದ್ ಮತ್ತವರ ಮನೆಯವರು, ಸರ್, ನಾವು ನಿಮ್ಮಿಂದ ಸಹಾಯ ಕೇಳಲಿಲ್ಲ, ಬದಲಾಗಿ ನಿಮ್ಮ ಶಿಷ್ಯನ ಕೊನೆ ಆಸೆ ನೆರವೇರಿಸಬೇಕಾಗಿತ್ತು, ಹಾಗಾಗಿ ನಿಮ್ಮನ್ನು ಇಲ್ಲಿಗೆ ಕರೆಸಬೇಕಾಯಿತು ಅಷ್ಟೇ ಅಂದರು. ಆದಿ, ಇದು ನನ್ನ ಕರ್ತವ್ಯ. ನನಗೆ
ಆ ಸುಮಂತ್ ಬೇರೆ ಅಲ್ಲ, ಈ ಸುಮಂತ್ ಬೇರೆ ಅಲ್ಲ. ನನ್ನ ಸುಮಂತ್ನ ಈ ಸುಮಂತ್ ಮೂಲಕ ನೋಡೋಕೆ ಒಂದು ಅವಕಾಶ ಅಷ್ಟೆ. ಪ್ಲೀಸ್ ಇದನ್ನು ಬೇರೆ ಥರ ತಿಳಿಯದೆ ಸಣ್ಣ ಸಹಾಯ ಅಂತ ತಿಳಿರಿ ಎಂದ ರಿಕ್ವೆಸ್ಟ್ ಮಾಡೋ ಥರ. ಆದಿಯ ಆ ಮಾತು ಕೇಳಿ ಆನಂದ್ ಆ ಹುಡುಗ ಸುಮಂತ್ ಮತ್ತವನ ತಾಯಿ ಕಣ್ಣು ತುಂಬಿ ದೇವರು ನಮ್ಮ ಕಷ್ಟಕ್ಕೆ ಬೇರೊಬ್ಬರನ್ನ ಕಳಿಸ್ತಾರೆಯೇ ಅಂತ ಕೇಳಿದ್ದೆ ಮಾಸ್ಟರ್. ಬಟ್ ಇವತ್ತು ನಾನು ಪ್ರತ್ಯಕ್ಷವಾಗಿ ನೋಡಿದೆ, ನಮ್ಮ ಕಷ್ಟ ಕಳೆಯೋಕೆ ಆ ದೇವರು ನಿಮ್ಮ ರೂಪದಲ್ಲಿ ಬಂದಿದ್ದಾನೆ ಎಂದು ಆದಿಯ ಕಾಲಿಗೆ ಬೀಳಲು ಬಂದವನನ್ನು ಹಪ್ಪಿ, ಸುಮಂತ್, ಯಾವತ್ತೂ ಸತ್ಯ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೋವು ಅವಮಾನ ಇದ್ದೇ ಇರುತ್ತೆ. ಆದರೆ ಯಾವತ್ತೂ ದೇವರು ನಮ್ಮನ್ನು ಕೈ ಬಿಡಲ್ಲ. ಒಂದಿಲ್ಲ ಒಂದು ದಿನ ಕೈನ ಹಿಡಿದೇ ಹಿಡಿತಾನೆ. ನಾವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡ್ತಾನೆ ಎಂದ ವಿಶ್ವಾಸ ತುಂಬುವಂತೆ. ಎಂದಿನಂತೆ ಕತೆ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.